ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗಿದೆ. ನಾಮಪತ್ರ ಸಲ್ಲಿಕೆ ಕಡೆ ದಿನವಾದ ಇಂದು ಬಹುದೊಡ್ಡ ಬೆಳವಣಿಗೆ ಆಗಿದೆ. ಏನು ಹಾಗಾದರೆ ಸತೀಶ್ ಜಾರಕಿಹೊಳಿ ಅಂದ್ಕೊಂಡಿದ್ದನ್ನು ಸಾಧಿಸೇ ಬಿಟ್ರ? ಅವಿರೋಧ ಆಯ್ಕೆಯ ಕನಸು ನನಸಾಯಿತು ಅಂತ ಬೆಂಬಲಿಗರು ಹೇಳ್ತಿರೋ ಹೊತ್ತಲ್ಲಿ ಈಗಲೂ ಕೂಡ ಸೌದಿ ಕಡೆಯಿಂದ ಒಂದು ಅಚ್ಚರಿಯ ಸಂದೇಶ. ಏನು ನಡೀತಿದೆ? ಬೆಳಗಾವಿಯಲ್ಲಿ ರೋಚಕ ಹಣಾಹಣಿಯ ನಡುವೆ ಬರ್ತಾ ಇರುವಂಥ ಬಿಗ್ ನ್ಯೂಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೆಳಗಾವಿ ಡಿಸಿಸಿ ಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆತಿರುವಂಥ ಚುನಾವಣೆ. ಬೆಳಗಾವಿ ಜಿದ್ದಾಜಿದ್ದಿನ ರಾಜಕಾರಣ ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡುವಷ್ಟು ಪವರ್ಫುಲ್ ಹೇಳಿಕೆ ಹೇಳಿ ಅಲ್ಲಿ ಘಟಾನುಘಟಿಗಳೇ ಎದುರು ಬದುರು ಕಣದಲ್ಲಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಜಾರಕಿಹೊಳಿ ಬ್ರದರ್ಸ್ ಆದರೆ ಈ ಕಡೆ ಲಕ್ಷ್ಮಣ್ ಸವದಿ, ಇನ್ನಿತರ ಶಾಸಕರು, ಮಾಜಿ ಶಾಸಕರು, ರಮೇಶ್ ಕತ್ತಿ ಎಲ್ಲ ಮೀಸೆ ತಿರುಗುತ್ತಾರೆ ಅವರೇ. ಹಾಗಾದರೆ ಏನಾಯಿತು ಇವತ್ತಿನ ಗತಿ? ಪತ್ರ ಸಲ್ಲಿಕೆ ಕಡೆ ದಿನವಾದ ಇವತ್ತು 5 ಕಡೆ ಅಂತೂ ಸತೀಶ್ ಜಾರಕಿಹೊಳಿ ಬಣದವರು ಕ್ಲಿಯರ್ ಕಟ್ಟಾಗಿ ವಿನ್ ಆಗಿಬಿಟ್ಟಿದ್ದಾರೆ. ಅಂದರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದು ಘೋಷಣೆ ಅಧಿಕೃತವಾಗಿ ಆಗುತ್ತೆ ಆಮೇಲೆ. ಬಟ್ ಅಲ್ಲಿ ಅವ್ರಿಗೇನೇ ಯಾವುದೇ ರೀತಿಯಲ್ಲಿ ವಿರೋಧ ಇಲ್ಲ ಅನ್ನೋ ಕ್ಲಿಯರ್ ಚಿತ್ರಣ ಸಿಕ್ಕಿರೋದ್ರಿಂದಾಗಿ ಅವರು ಪಾಸ್ ಆಗಿಬಿಟ್ಟಿದ್ದಾರೆ. ಬೇಕಾಗಿರೋದು 9, 16 ಸ್ಥಾನಗಳ ಪೈಕಿ 5ರಿಂದ 6 ಸತೀಶ್ ಜಾರಕಿಹೊಳಿ ಟೀಮ್ ಕ್ಲಿಯರೇ ಮಾಡ್ಕೊಂಡು ಬಿಟ್ಟಿದೆ. ಸೊ 16ರಲ್ಲಿ 6, ಬೇಕಾಗಿರೋದು 9. 9ರಲ್ಲಿ 5 ಕ್ಲಿಯರ್ ಆದರೂ ಉಳ್ಕೊಂಡಿರೋದು 4 ಇನ್ನೂ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟನ ಸತೀಶ್ ಜಾರಕಿಹೊಳಿ ಅವ್ರಿಗೆ. ಅದರಲ್ಲೂ ಇಷ್ಟು ಜಾಸ್ತಿ ಬಂದುಬಿಟ್ಟ ಮೇಲೆ ಉಳಿದವ್ರಿಗೆ ಭಯನೂ ಶುರು ಆಗುತ್ತೆ. ನಾವು ಸತೀಶ್ ಜಾರಕಿಹೊಳಿ ಅವ್ರನ್ನ ಎದುರು ಹಾಕ್ಕೊಂಡು ಹಿಂಗೆಲ್ಲ ಮಾಡೋದಕ್ಕೆ ಹೋದರೆ ನಾಳೆ ಬೆಳಗಾವಿ ಪಾಲಿಟಿಕ್ಸಲ್ಲಿ ಏನಾಗುತ್ತಪ್ಪ ಅಂತ ಜಾಸ್ತಿ ನಂಬರ್ಸ್ ಇದ್ದಾಗ ಧೈರ್ಯ ಬೇರೆ. ಬಟ್ ಈಗ ಆಲ್ರೆಡಿ ಬಂದುಬಿಟ್ಟಿರೋದ್ರಿಂದ 6 ಅಥವಾ 5, 6 ಏನು ಬೇಕಾದರೂ ಆಗಬಹುದು ಅನ್ನುವ ಪರಿಸ್ಥಿತಿ ಅಲ್ಲಿ ಕಾಣಿಸ್ತಿಲ್ಲ. ಸತೀಶ್ ಜಾರಕಿಹೊಳಿ ಬಣದವ್ರು ಹೇಳ್ತಿರೋದು ನಾವು ಕ್ಲಿಯರ್ ವಿನ್ ಅಂತ. ಎಲ್ಲೆಲ್ಲಿ ಗೋಕಾಕ್ನಿಂದ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್, ಮೂಡ್ಲಗಿಯಿಂದ ನೀಲಕಂಠ, ಸೌದತ್ತಿಯಿಂದ ವಿರೂಪಾಕ್ಷ ಮಾಮನಿ, ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ, ಯರಗಟ್ಟಿಯಿಂದ ವಿಶ್ವಾಸ್ ವೈದ್ಯ, ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಈಗ ಪಟಾಕಿ ಸಿಡಿಸಿ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂಭಾಗದಲ್ಲಿ ಸಂಭ್ರಮಾಚರಣೆಯ ತನಕ ಅಷ್ಟು ದೊಡ್ಡ ಮಟ್ಟದಲ್ಲಿ ಜಾರಕಿಹೊಳಿ ಕ್ಯಾಂಪ್ ಸಂಭ್ರಮಿಸ್ತಾ ಇದೆ. ಈ ಕ್ಷಣದಲ್ಲೂ ಕೂಡ ಲಕ್ಷ್ಮಣ್ ಸವದಿ ಅವರು ಆಗಲ್ಲ, ಇದು ಅವ್ರು ಅಂದ್ಕೊಂಡಂಗಿಲ್ಲ, ಲೆಕ್ಕ ಬೇರೆನೇ ಆಗತ್ತೆ ಅಂತಿದ್ದಾರಂತೆ. ಕಪ್ಪಲ್ ಬುದ್ಧಿ ಅವರಿಗೆ, ವಿಶ್ವಾಸ್ ವೈದ್ಯ ಅವರಿಗೆ, ಜಾರಕಿಹೊಳಿ ಸಹೋದರರಿಗೆ, ನೀಲಕಂಠನ ಕಪ್ಪಲ್ ಬುದ್ಧಿ ಅವರಿಗೆ, ವಿಶ್ವಾಸಣ್ಣ ವೈದ್ಯ ಅವರಿಗೆ, ವಿಶ್ವಾಸಣ್ಣ ವೈದ್ಯ ಅವರಿಗೆ, ನೀಲಕಂಠನ ಕಪ್ಪಲ್ ಬುದ್ಧಿ ಅವರಿಗೆ ಹೇಳ್ರಿ. ಸರ್ ಭಂಡಾರ ತರಬೇಕಲ್ಲ, ಗುಲಾಲ್ ಅಲ್ಲೇ ನೋಡಿಲ್ಲ, ಒಂದು ಬೈಕ್ ಕೊಟ್ಕೊಂಡು ಗೆದ್ದ ಬಗ್ಗೆ ಮಾತಾಡ್ಬೋದು. ಅಲ್ಲ ಹಂಗ ಮಾತಾಡ್ತಾರೆ ಅಷ್ಟೇ.
ಕ್ಷೇತ್ರ ಜನ ನಾನು ಏನು ಇದು ಮಾಡಲ್ಲ. ಇವತ್ತು ಯಾರು ನಾಮಪತ್ರ ಸಲ್ಲಿಸಿ ಅಂತ ಹೇಳಿ ಗೊತ್ತಾಗಿದೆ. ಜನ ಒಂಬತ್ತರಲ್ಲಿ 6 ನಂಬರ್ ಕ್ಲಿಯರ್ ಆದಮೇಲೂ ಕೂಡ ಸೌದಿ ಟೀಮ್ನ ಪ್ಲ್ಯಾನ್ ಏನು ಅನ್ನೋದೇ ಈಗ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು. ಯಾಕಂದರೆ ಅವರೆಲ್ಲ ಹೇಳ್ತಾ ಇದ್ದಿದ್ದು ಕಾಣಿಸ್ತಿರೋದು ಸಸಿ 2 ಎಲೆ, ಆಮೇಲೆ ನಮ್ಮ ಕಡೆಗೆ ಎಷ್ಟು ಬೇಕಾದರೂ ಆಗಬಹುದು ಈಗ ಅಂದ್ಕೊಂಡಂಗಿಲ್ಲ ಅಂತ. ಸೊ ಒಂದೇ ಒಂದು ಆಪ್ಷನ್ ಇರೋದಂದರೆ ಈಗ ಅವಿರೋಧವಾಗಿ ಆಯ್ಕೆ ಅಂತ ಯಾರಾಗಿದ್ದಾರೋ ಅವರು ಇವ್ರ ಮೇಲೆ ಮುನಿಸ್ಕೊಂಡು ಆ ಕಡೆ ಹೋಗಬಹುದು. ಅಂದರೆ ಚಾನ್ಸಸ್ಸು ಇರೋದು ಅದೊಂದೇ ಚಾನ್ಸು. ಮೆಂಬರ್ಸ್ನ ಸೆಳೆಯೋ ರೀತಿಯಲ್ಲಿ ಏನಾದರೂ ಆಪ್ಷನ್ ಉಳ್ಕೊಂಡಿದೆಯಾ? ಲಕ್ಷ್ಮಣ್ ಸವದಿ ಹಾಗಾದರೆ ಕ್ಲೈಮ್ಯಾಕ್ಸಲ್ಲಿ ಊಹೆ ಮಾಡಿದಂಥ ಮೆಗಾ ಆಪರೇಷನ್ ಏನಾದರೂ ಮಾಡಿ ತೋರಿಸ್ತಾರ? ಎಷ್ಟೇ ಬಿಗ್ ಲೀಡರ್ ಆಗಿದ್ರೂ ಕೂಡ ಬೆಳಗಾವಿ ಪಾಲಿಟಿಕ್ಸಲ್ಲಿ ಹೇಗೆ ಅಂದರೆ ಎದುರು ಬದ್ರು ಸಿಕ್ಕಾಪಟ್ಟೆ ಗುದ್ದಾಡ್ತಿರ್ತಾರೆ. ಹೊರ ಜಗತ್ತಿಗೆ ಅವರು ಭಯಂಕರ ಶತ್ರುಗಳು. ಆದ್ರೂ ನಾಳೆ ಎಲೆಕ್ಷನ್ ಅಂತ ಬಂದಾಗ ಯಾಕಪ್ಪ ಬೇಕು ಇವ್ರು ನಾಳೆ ನಮ್ಮ ಸೋಲಿಸೋದಕ್ಕೆ ಹಠಕ್ಕೆ ಬಿದ್ದು ಬಿಡ್ತಾರೆ. ಬೆಳಗಾವಿ ಪಾಲಿಟಿಕ್ಸ್ ಅಂದರೆ ಹಾಗೆ ಅಷ್ಟು ಜಿದ್ದಿನ ಹಣಾಹಣಿ ನಡೆಯುತ್ತೆ. ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಬೇರೆ, ಒಬ್ಬರು ಇಬ್ಬರು ಅಲ್ಲ, ಎಲ್ಲ ಒಂದಾಗ್ಬಿಡ್ತಾರೆ. ಸುಮ್ಮನೆ ಎದುರು ಹಾಕ್ಕೋಬೇಕಾ ಅನ್ನೋ ಯೋಚನೆ ಬರುತ್ತಾ, ಅಥವಾ ಇವ್ರಿಗೆ ಸೆಡ್ ಹೊಡಿಲೇಬೇಕು ಅಂತ ತೊಡೆ ತಟ್ಟಿ ಪ್ರತಿಷ್ಠೆಯಾಗಿ ತಗೊಳ್ತಾರ ಲಕ್ಷ್ಮಣ ಸವದಿಯವರು? ಇಲ್ಲೇ ಇರೋದು ಕುತೂಹಲ. ಇಷ್ಟಾದ ಮೇಲೂ ಲಕ್ಷ್ಮಣ ಸವದಿಯವರು ಆಟ ಇಲ್ಲಿಗೆ ಮುಗಿದಿಲ್ಲ, ಎಲೆಕ್ಷನ್ ಮುಗಿದ್ರೂ ಮುಗಿಯಲ್ಲ, ಅದಾದಮೇಲೆ ನಡೆಯುತ್ತೆ ಆಟ ಅಂತಿದ್ದಾರೆ. ಅದು ಇಂಟ್ರೆಸ್ಟಿಂಗ್. ಎಲೆಕ್ಷನ್ ಆಗೋ ತನಕದ ಕಥೆ ಒಂದು, ಎಲೆಕ್ಷನ್ ಆದಮೇಲೆ ನಡೆಯೋದು ಒಂದು ಅಂತ. ಹಾಗಾದರೆ ಯಾವ ಬಗೆಯ ಆಪರೇಷನ್? ಈಗ ಕತ್ತಿ ಸೌದಿ ಒಂದಾಗ್ತಾರ ಅನ್ನೋದೊಂದು ಕುತೂಹಲ ಇದೆ. 1-2-3 ಜನ ಸೇರ್ಕೊಂಡು ನಮ್ಮದು ಒಂದು ಪ್ಯಾನಲ್ ರೆಡಿ ಅಂತಿದ್ದಾರೆ ಸೌದಿಯವರು. ಕಾಣ್ತಿರೋದಿಷ್ಟು, ಆಗೋದು ಬೇರೆ ಅಂತ. ಸೊ ಯಾರ್ಯಾರು ಒಳಗಿಂದೊಳಗೆ ಏನಾದರೂ ಸೌದಿ ಅವ್ರ ಜೊತೆಗಿದ್ದಾರಾ? ಸತೀಶ್ ಜಾರಕಿಹೊಳಿ ಅವರ ಪರ ಜಯ ಘೋಷ ಮೊಳಗೆ ಬಿಟ್ಟಿದೆ, ನಾವು ಗೆದ್ದಾಯ್ತು ಅಧ್ಯಕ್ಷರು ನಮ್ಮ ಕಡೆಯವರೇ ಅಂತ. ಲಿಂಗಾಯತರನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕಂದರೆ ಲಿಂಗಾಯತ ವಿರೋಧಿ ಅನ್ನೋ ಹಣೆಪಟ್ಟಿ ಜಾರಕಿಹೊಳಿ ಫ್ಯಾಮಿಲಿಗೆ ಬೇಡ ಅಂತ. ಅದು ಯಾರು ಕೂತರೂ ಕಂಪ್ಲೀಟ್ ಪವರ್ ಅವ್ರ ಫ್ಯಾಮಿಲಿ ಕೈಲಿರುತ್ತೆ. ಈಗ ಇಬ್ಬರು ಜಾರಕಿಹೊಳಿ ಮಕ್ಕಳು ಕೂಡ ಅಖಾಡಕ್ಕೆ ಇಳಿದು ಸಹಕಾರಿ ವಲಯದಲ್ಲಿ ಎಂಟ್ರಿ ಕೊಟ್ಟಿದ್ದಾಯಿತು ರಾಜಕಾರಣಕ್ಕೆ. ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಲಾಸ್ಟ್ MP ಎಲೆಕ್ಷನಲ್ಲಿ ಬಂದಿದ್ದಾಗಿದೆ. ಸೊ ಕಂಪ್ಲೀಟ್ ಹಿಡಿತ ಸಾಧಿಸುವಲ್ಲಿ ಫ್ಯಾಮಿಲಿಯನ್ನು ಮತ್ತಷ್ಟು ಬಲಪಡಿಸ್ಕೊಂಡು ಹೋಗ್ತಾನೆ ಇದ್ದಾರೆ ಸತೀಶ್ ಜಾರಕಿಹೊಳಿ. ಈಗ ನೋಡಿ, ಈ ಎಲೆಕ್ಷನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಚಂದ್ರರಾಜ್ ಹಟ್ಟಿಹೊಳಿ ಅವ್ರನ್ನ ಕಡೆ ಕ್ಷಣದಲ್ಲಿ ಎಂಟ್ರಿ ಕೊಡಿಸ್ಬಿಟ್ರು. ಅವರು ನಿಲ್ಲಲ್ಲ ಅನ್ನೋ ಥರ ಇತ್ತು. ಯಾಕಂದರೆ ಅವರು ರಾಹುಲ್ ಜಾರಕಿಹೊಳಿಗೆ ಸೆಡ್ ಹೊಡಿತಾರೇನೋ ಅನ್ನೋ ಥರ ಅಲ್ಲ ಟಾಕ್ ಇತ್ತು. ಆಮೇಲೆ ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ ಇದೆಲ್ಲ ನೀವು ನೋಡ್ಕೊಂಬಿಡಪ್ಪ, ಇಲ್ಲಿ ಬರಬೇಡ, DCC ಬ್ಯಾಂಕ್ ಕಡೆ ಬರಬಾರ್ದು ನೀನು ಅಂತ ಒಪ್ಪಂದ ಆಗಿದೆ ಅಂತ ಕೇಳಿ ಬಂತು. ಬಟ್ ಕಡೆ ಕ್ಷಣದಲ್ಲಿ ಇಲ್ಲೂ ಬಂದರು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಾಕ್ಪಾಟ್, ಅಲ್ಲೂ ಸಿಕ್ತು ಇಲ್ಲೂ ಸಿಕ್ತು. ಚಂದ್ರರಾಜ್ ಹಟ್ಟಿಹಳ್ಳಿ ಅವ್ರಿಗೆ ಇಲ್ಲೂ ದಾರಿ ಕ್ಲಿಯರ್ ಅಂತಲೇ ಹೇಳಲಾಗ್ತಿದೆ. ಸೊ ಚಂದ್ರರಾಜ್ ಹಟ್ಟಿಹಳ್ಳಿ ಅವ್ರಿಗೆ ಡಬಲ್ ಧಮಾಕ. ಜಾರಕಿಹೊಳಿ ಬ್ರದರ್ಸು ಅಂದ್ಕೊಂಡಂಗೆ ಲೆಕ್ಕ ಪಕ್ಕ ಮಾಡ್ಕೊಳ್ಳೋ ಥರ ಮೇಲ್ನೋಟಕ್ಕೆ ಅನ್ನಿಸ್ತಿದೆ ಈ ಕ್ಷಣಕ್ಕೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ. ಆದರೆ ಆಗೋದು ಬೇರೆ ಅಂತ ಈಗಲೂ ಟ್ವಿಸ್ಟ್ ಇಡ್ತಿದ್ದಾರೆ ಲಕ್ಷ್ಮಣ ಸವದಿಯವರು. ಕಾದು ನೋಡಬೇಕು. ಈಗ ಹುಕ್ಕೇರಿದು ಒಂದು ತಾಲೂಕಿಗೆ ಸಂಬಂಧಪಟ್ಟ ಚುನಾವಣೆ ಅದು, ಆದರೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಖುದ್ದು ಸತೀಶ್ ಜಾರಕಿಹೊಳಿ ಅವರು ಹೋಗಿ ತಿಂಗಳುಗಟ್ಟಲೆ ಪ್ರಚಾರ ಮಾಡಿದ್ದು ನೋಡೋದು ಗೊತ್ತಾಗಿದೆ. ಅದು ಅಲ್ಲೂ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ ಬಿತ್ತು, ಆಘಾತ ಆಯಿತು. ರಮೇಶ್ ಕತ್ತಿ ಅವರು ಮೀಸೆ ತಿರುವಿ ಗುಡುಗಿದ್ರು. ಜಾರಕಿಹೊಳಿ ಬ್ರದರ್ಸ್ ಕಥೆ ಮುಗೀತು, ಇನ್ನು ಮುಂದೆ ಇಡೀ ಬೆಳಗಾವಿಲಿ ಸುಂಟ್ರ ಗಾಳಿ ಹೇಳುತ್ತೆ ಅಂತ. ಬಟ್ DCC ಬ್ಯಾಂಕ್ದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟ ಚುನಾವಣೆ ಆಗಿರೋದ್ರಿಂದ ಇನ್ನೂ ಪ್ರತಿಷ್ಠೆ ಆಗಿತ್ತು. ಈ ಪ್ರತಿಷ್ಠೆ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಗೇಮ್ ಮಾಡಿದ್ದಾರೆ. ಎಲ್ಲ ಬಗೆಯ ಬಲಗಳನ್ನು ಹೊಂದಿರುವಂತಹ ಜಾರಕಿಹೊಳಿ ಬ್ರದರ್ಸ್ನ ಕಟ್ಟು ಹಾಕೋಕೆ ಆಗೋದೇ ಇಲ್ಲ ಅಂತ ಈಗ ಬೆಂಬಲಿಗರು ಸಂಭ್ರಮಿಸ್ತಿರುವಾಗ ಸೌದಿಯವರು ಒಂದು ಟ್ವಿಸ್ಟ್ ಇಡ್ತಿದ್ದಾರೆ. ಕಾದು ನೋಡಬೇಕು. ಎಲೆಕ್ಷನ್ ಬಳಿಕ ಚಿತ್ರಣ ಏನಾದರೂ ಊಹಿಸದಂತೆ ಬದಲಾಗುತ್ತಾ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.